ಜಪ ಮಾಡೋದಾದರೆ ಹೋಮಕ್ಕೆ ಸುಮ್ಮನೆ ಅಗ್ನಿಯನ್ನು ತೋರಿಸಿಕೊಟ್ಟೆ. ಜಪ ಮಾಡುವುದಾದರೆ ಒಂದು ಕೆಲವು ಶ್ಲೋಕಗಳು, ಪುರಾಣ ಶ್ಲೋಕಗಳನ್ನು ಯಾರು ಹೇಳ್ಬೋದು ಅಂತ ಕ್ರಮ. ಕೆಲವರಿಗೆ ಹಮ್ ಹನುಮತೆ ನಮ ಹೇಳುವಾಗ ಅದು ಹಮ್ ಹೇಳೋದು ಸರಿಯಾಗೋದಿಲ್ಲ ಮಾರೆ, ಆಯ್ತು ಬೇಡ ಹೇಳಿಬಿಡಿ. ಕೆಲವರಿಗೆ ಬೀಜ ಮಂತ್ರ ಅಂದ ತಕ್ಷಣ ಹೆಚ್ಚು ಕಡಿಮೆ ಆಗೋದು, ಕೆಲವರಿಗೆ ಮಾಲಾ ಮಂತ್ರ ಅಂದರೆ ಮತ್ತೆ ಹೆಚ್ಚು ಉದ್ದ ಆಗೋದು. ಅದೆಲ್ಲ ಬೇಡ ಹೇಳಿಕೊಂಡು ಪುರಾಣಗಳು ಎಲ್ಲರಿಗೂ ಮಾತಾಡಿಸುವಗಳು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಆಪತ್ತಿನಲ್ಲಿದ್ದಾಗ ರಾಜಕುಮಾರರು ಹೇಳಿದ ಒಕ್ಕೊರಳವಾದ ಅದು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ. ಇದು ಕುಂತಿ ಹೇಳಿತ್ತು, ಸ್ವಯಂ ಹೆಣ್ಮಗಳೇ ಹೇಳಿತ್ತು. ನಾವೆಲ್ಲ ಹೇಳಬಾರ್ದು, ಹೆಣ್ಮಕ್ಕಳು ನಾವೆಲ್ಲ ಅದು ಹೇಳಲಿಕ್ಕಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತು ಕುಂತಿ ಹೆಣ್ಮಕ್ಕಳಲ್ವ, ದ್ರೌಪದಿ ಹೆಣ್ಮಕ್ಕಳಲ್ವ. ಆ ಕೃಷ್ಣ ಅಂತ ದ್ರೌಪದಿಯೇ ಕರೆದಿದ್ದಾಳೆ ದಕ್ಷಿಣ ಮಂತ್ರವನ್ನು, ಕೃಷ್ಣ 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 ಅಂತೇಳಿ. ಎಲ್ಲ ಪುರಾಣಗಳಲ್ಲಿ ಅನೇಕ ಮಹಿಳೆಯರು ಸಾಧನೆ ಮಾಡಿದ ಸಂಗತಿಗಳಿವೆ, ಅವರು ಹೇಳಿಕೊಟ್ಟ ಮಂತ್ರಗಳು. ರಾಮ ರಾಮೇತಿ ರಾಮೇತಿ ಎಂಬ ಶಿವ ಹೇಳ್ತಾನೆ ಪಾರ್ವತಿ ಹತ್ರ, ನೀನು ರಾಮ ಹೇಳು ಅಂತ. ಅದೆಲ್ಲ ಹೇಳಲಿಕ್ಕಿಲ್ಲ ನಾವು ಹೇಳುದ. ಅವಳು ಪುರಾಣ ಕೇಳ್ತಾ ಇದ್ದಾಳೆ, ಕೇಳಬಾರ್ದು. ಹೆಂಗಸರು ಪುರಾಣ ಕೇಳಿದರೆ ಹಾಳಾಗಿ ಹೋಗ್ತಾರೆ. ಯಾರು? ಗಂಡಸರ. ಅದರಿಂದ ಪುರಾಣಗಳು ಇರುವುದೇ ಹೆಣ್ಮಕ್ಕಳನ್ನು ಉದ್ದೇಶಿಸಿಕೊಂಡು ವೇದವ್ಯಾಸರು ಕೊಟ್ಟ ವೇದಗಳದು ಸಬ್ಸ್ಟಿಟ್ಯೂಟ್. ಅದು ಪುರಾಣಗಳಲ್ಲಿ ಇರತಕ್ಕ ಮಂತ್ರಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಟ್ಟಿದ್ದೇನೆ. ಸುಮಾರಿವೆ, 100 ಗಟ್ಟಲೆ ಇವೆ. ಒಂದು 5 ಸ್ಯಾಂಪಲ್ ಪಂಚಪ್ರಾಣರನ್ನು ಪ್ರೀತಿಸಲಿಕ್ಕೋಸ್ಕರ ಪ್ರಧಾನವಾಗಿ 5 ಮಂತ್ರಗಳನ್ನು ಇಟ್ಟಿದ್ದೇನೆ. ಓದಿಬಿಡ್ತೇನೆ ಸುಮ್ಮನೆ. ಜ್ವಲತ್ ಕಾಂಚನ ವರ್ಣಾಯ ದೀರ್ಘಲಾಂಗೂಲ ಧಾರಿಣೆ ಸೌಮಿತ್ರಿ ಜಯದಾತ್ರೇ ಚ ರಾಮದೂತಾಯತೆ ನಮಃ. ಅವನು ದೊಡ್ಡ ಕ್ವಾಲಿಫಿಕೇಷನ್. ರಾಮನ ದೂತನಾಗಿ ರಾಮನ ನಂಬಿದವರಿಗೆ ಲಕ್ಷ್ಮಣನನ್ನು ಕಾಪಾಡಿದಂತೆ. ನೋಡಿ ಎಲ್ಲಿಂದ ದೂತ ರಾಮನದ್ದು, ಕಾಪಾಡಿದ ಲಕ್ಷ್ಮಣ. ಹಾಗೆ ನರರು ನಾವು, ದೇವರು ಅವನು. ದೇವರ ಪ್ರೀತಿಗೆ ನಾವು ಪಾತ್ರರಾದರೆ ನರನಾದ ನಮ್ಮನ್ನು ರಕ್ಷಣೆ ಮಾಡಿದ. ಇಂಥದ್ದಲ್ಲಿ ಇನ್ಸರ್ಟ್ ಚಿಂತನೆಗಳಿರುವೆ ಅಲ್ಲಿ. ಅಂತಹ ನಾರದ ಪುರಾಣದಲ್ಲಿ ಕಂಡಾಬಟ್ಟೆ ಪೂಜೆ ಪುನಸ್ಕಾರಗಳ ಬಗ್ಗೆ, ಹನುಮಂತರ ಬಗ್ಗೆ ತುಂಬ ಅಧ್ಯಾಯಗಳಿವೆ ಮಾತಾಡಲಿಕ್ಕೆ ಹೋದರೆ. ಸ್ಯಾಂಪಲ್: ಹನುಮಾನಂಜನಿ ಸೂನು ವಾಯುಪುತ್ರ ಮಹಾಬಲ ಅಕಸ್ಮಾತ್ ಆಗದೋತ್ಪಾತಂ ನಾಶಯಾಶ ನಮಸ್ತುತೆ. ಆಕ್ಸಿಡೆಂಟಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಮಂತ್ರ ಉಪಕಾರಕ್ಕೆ ಬರ್ತದೆ. ಓ ಹನುಮಂತನೇ, ಅಂಜನೇ ಮಗನೇ, ವಾಯುದೇವರ ಪ್ರಿಯ ಪುತ್ರನೇ, ಮಹಾಬಲಿಷ್ಠ ನೀನು, ಬಂದಿರತಕ್ಕ ಆಪತ್ತನ್ನು ಪರಿಹರಿಸು. ಇಷ್ಟೇ. ಬರ್ತದೆ ಅಂತಾದರೂ, ಬಂದಿದೆ ಅಂತಾದರೂ, ಎಂಥದೇ ಆಗಲಿ ಅಕಸ್ಮಾತ್ ಆಗತೋತ್ಪಾತ, ಏನಾದರೂ ಹೆಚ್ಚು ಕಡಿಮೆಗಳಾಗದಿರಲಿ, ಖಂಡಿತವಾಗಿಯೂ ನಾಶ ಮಾಡಿಕೊಡು ಅಂತ ಕೇಳುವ ಪ್ರಕಾರ. ನಮ ಶ್ರೀರಾಮ ಭಕ್ತಾಯ ಅಕ್ಷ ವಿಧ್ವಂಸನಾಯ ಚ ನಮೋ ರಕ್ಷ ಪುರೀದಾಹ ಕಾರಿಣೆ ವಜ್ರಧಾರಿಣೆ. ಸ್ಕಂದಪುರಾಣ ಹೇಳ್ತದೆ, ಗಟ್ಟಿಮುಟ್ಟಾದ ಪ್ರಾಣನ ಚಿಂತನೆ ಮಾಡಿದರೆ ಎಂಥದೂ ಆಗ್ತದೆ. ಎಂಥ ಅಡ್ಡ ಬರುವವರನ್ನು ಮುಗಿಸ್ಲಿಕ್ಕೆ ಬರ್ತದೆ. ಅದು ಯಾರ ಹೆಸರು ಹೇಳಬೇಕಾಗಿಲ್ಲ. ಅಕ್ಷನ ಸಂಹಾರ ಮಾಡಿದ್ದು ಹೇಳು. ಯಾಕೆ? ಆದಿಂದ ಕ್ಷಾದವರೆಗೂ ಇದ್ದಾನವ. ಅಕ್ಷ ಸಂಹಾರ ಅದಕ್ಕೆ ಮೊದಲು ಹನುಮಂತನ ಅವತಾರ ಚಿತ್ರ ಕೊಡುವಾಗ ಅದನ್ನೇ ಕೊಟ್ಟದ್ದು. ಅಕ್ಷ ಸಂಹಾರನನ್ನು ಬಡಿಯುವ ಹನುಮಂತನನ್ನೇ ಕೊಟ್ಟದ್ದು. ಆದ್ದರಿಂದ ಅಕ್ಷ ವಿಧ್ವಂಸನಾಯಚ ಅಂದರೆ ಅಲ್ಲಿ ನಮಗೆ ಬೇಕಾದವನಿದ್ದಾನೆ. ಅಕಾರದಿಂದ ಕ್ಷಕಾರದವರೆಗೆ ಅವನೊಬ್ಬ ಇದ್ದಾನೆ, ಅಕ್ಷರ ಹೊತ್ತವನು. ಅವನ ನಾಶ ಆಗಲಿ ಅಂತ ಅನ್ಯಾಯ ಮಾಡ್ತಾ ಇದ್ದಾನೆ, ಅವನನ್ನು ಬಾಯಿ ಮುಚ್ಚಿಸು ಅಂತ ಹೇಳಿ. ಅಂಜನಾ ಗರ್ಭ ಸಂಭೂತ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯ ಹನುಮನ್ ರಕ್ಷ ಸರ್ವದ. ಇದು ಟೋಟಲ್ ರಕ್ಷಣೆಯ ಮಂತ್ರ. ನನ್ನನ್ನು ರಕ್ಷಣೆ ಮಾಡು. ಎಲ್ಲಿ ಹೋಗುವಾಗಲೂ, ನಾವು ಬೀದಿಯಲ್ಲಿ ನಡೀಲಿಕ್ಕೆ ಹೋಗುವ ಅಥವಾ ಇನ್ನು ಎಲ್ಲಿಗಾದರೂ ಹೋಗುವ, ಯಾವ ಕ್ರಮದಲ್ಲಿ ಇದ್ದರೂ ರಕ್ಷಣೆ ಮಾಡಲಿಕ್ಕೆ ಕೇಳಿಕೊಳ್ಳುವ ಮಾತು. ಇದು ಸುಲಭವಾದ ಮಾತು. ಅಂಜನಾ ಗರ್ಭ ಸಂಭೂತ, ಅಮ್ಮನ ಒಳ್ಳೆಯ ಮಗನೇ, ಕಪೀಂದ್ರ ಸಚಿವೋತ್ತಮ, ದೊಡ್ಡವನ ಮಂತ್ರಿಗೆ, ರಾಮಪ್ರಿಯ ವಿಶೇಷವಾಗಿ ರಾಮದೇವರ ಇಷ್ಟನಾದವ, ನಮಸ್ತುಭ್ಯ ಹನುಮಾನ್ ರಕ್ಷ ಸರ್ವದ. ಇದು ಹೆಚ್ಚಿನವರಿಗೆ ಗೊತ್ತಿರುವ ಮಂತ್ರ. ಇದು ಕೊನೆಯಲ್ಲಿ ಉಂಟು. ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶನ ಶತ್ರುನ್ ಸಂಹರಮಾಂ ರಕ್ಷ ಶ್ರಿಯಂ ದಾಪಯ ಮೇ ಪ್ರಭೋ. ದುಡ್ಡು ಕೊಡು ಅಂತ ಕೇಳಲೇ ಇಲ್ಲಲ್ಲ ಮಾರೆಗೆ, ಅದಕ್ಕೆ ಕೊನೆಯಲ್ಲಿ ಮಂತ್ರ ಇಟ್ಟಿದ್ದೇನೆ. ದುಡ್ಡು ಕೊಡೋ ಮಂಗ ನನಗೊಂಚೂರು ಅಂತೇಳಿ. ಏನು ಮಾಡ್ತೀರಿ ಮತ್ತೆ ಕೊಟ್ಟರೆ? ಆದರೂ ಅವನು ಹೇಳ್ತಾನೆ, ಒಳ್ಳೆ ಉತ್ಸಾಹ ಉಂಟು ಅಂತಾದರೆ, ಒಳ್ಳೆ ಕೆಲಸ ಮಾಡೋದಾದರೆ ಎಂಥ ಸಂಪತ್ತನ್ನು ಪಡೀಬಹುದು, ಎಂಥ ದುಃಖವನ್ನು ನಿವೃತ್ತಿಗೊಳಿಸ್ಬೋದು. ಅಷ್ಟದಳ ಕಮಲದಲ್ಲಿ ಹನುಮಂತನ ಪೂಜೆ. ಇದು ನನ್ನದು ಯಾವತ್ತು ಎಲ್ಲ ಸ್ಲೈಡ್ಗಳಲ್ಲಿ ಇರತಕ್ಕಂಥ ವಿಷಯಗಳು. ಪೂಜೆ ಪುನಸ್ಕಾರಗಳು ಬಂದಾಗ ಅಷ್ಟಮೂರ್ತಿಗಳನ್ನು ನೋಡಬೇಕು ಅಂತ ನಾನು ಹೇಳುವವ. ಯಾಕೆಂದರೆ ಹೃದಯ ಅಷ್ಟದಳಂ ಪದ್ಮ ಅಂತ, ಹೃದಯದಲ್ಲಿ ನಮ್ಮದು ಕ್ರಮವೇ ಹಾಗೆ ಉಂಟು. 8 ದಳದ ಪದ್ಮ, ನಡುವೆ ನಾರಾಯಣ ಇದ್ದಾನೆ, ಉಳಿದವರೆಲ್ಲ ಸುತ್ತ ನಿಂತಿದ್ದಾರೆ. ದೇವರ ರೂಪಗಳಿವೆ, ಲಕ್ಷ್ಮೀ ರೂಪಗಳಿವೆ, ಪ್ರಾಣನ ರೂಪಗಳಿವೆ. ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿ, ಇದು ನಮ್ಮ ಹೃದಯ ಕಮಲ, ನಡುವೆ ಜೀವನ ಜೊತೆಯಲ್ಲಿ ದೇವರಿದ್ದಾನೆ, ಸುತ್ತ ದೇವರ ಪ್ರೊಟೆಕ್ಷನ್ನು, ಲಕ್ಷ್ಮಿಯ ರೂಪಗಳು, ಹಾಗೆಯೇ ಪ್ರಾಣನ 8 ರೂಪಗಳಲ್ಲಿ. ಹನುಮ ಜಯಂತಿ ಅಂದಾದರೂ ಒಂದು ಚಂದವಾದ ಪದ್ಮಮಂಡಲ ಹಾಕಿ ಅದರಲ್ಲಿ ಸುತ್ತ 8 ಜನರನ್ನು ಚಿಂತನೆ ಮಾಡಿ ನಡುವೆ ರಾಮನನ್ನು ಪೂಜೆ ಮಾಡುವ ರೀತಿ. ರಾಮಭಕ್ತ, ಮಹಾತೇಜಸ್ಸು, ಕಪಿರಾಜ, ಮಹಾಬಲ, ದ್ರೋಣಾದ್ರಿ ಹಾರಕ, ಮೇರು ಪೀಠಾರ್ಚನಕಾರಕ, ದಕ್ಷಿಣಾಶ ಭಾಸ್ಕರ, ಸರ್ವವಿಘ್ನ ವಿನಾಶ. ಅವನು ಮತ್ತು 8 ಜನ ಪರಿವಾರರಿದ್ದಾರೆ. ಒಬ್ಬ ಸುಗ್ರೀವ, ಸೂರ್ಯನಾಗಿ ಬಂದವ, ಸೂರ್ಯನೇ ಸುಗ್ರೀವ. ಮಗದೊಬ್ಬ ಅಂಗದ, ಅವನು ಚಂದ್ರ.
ಮತ್ತೊಬ್ಬ ನೀಲ, ಅವನು ಬೆಂಕಿ. ಮತ್ತೊಬ್ಬ ನಳ, ಅವ ಸೇತು ಕಟ್ಟಿದವ, ತ್ವಷ್ಟೃ ವಿಶ್ವಕರ್ಮ. ಮತ್ತು ಜಾಂಬವಂತ, ಅವನು ಯಮ. ಮತ್ತು ಸುಷೇನ, ಅವನು ಸಮುದ್ರನೇ, ವರುಣ ಅವನೇ, ಕಲ್ಬಿಸಾಡುವಾಗ ನೋಡ್ತಾ ಇದ್ದಾನೆ. ಮತ್ತು ದ್ವಿಧ ಮತ್ತು ಮಹಿಂದ, ಅವರು ಅಶ್ವಿನಿ ದೇವತೆಗಳು, ನಾಸತ್ಯ ಮತ್ತು ದಸ್ತರರು. ಪರಿಚಯ ಇರಲಿ, ಇಂಥ ಮಂಗಗಳದ್ದಾದರೆ ಯಾರೊಂದೊಂದು ಗೊತ್ತಾಗಲಿ ಅಂತೇಳಿ. ಇದು ಅವನ 8 ಜನ ಪರಿಚಾರಕರು. ಪೂಜೆಯಲ್ಲಿ ಅವರನ್ನೆಲ್ಲ ಕರಿಬೇಕು. ಅದರೊಟ್ಟಿಗೆ ಇದು ನನ್ನದು ಮಾಮೂಲಿ ಎಲ್ಲ ಸ್ಲೈಡ್ಗಳಲ್ಲಿಯೂ ಎಲ್ಲಿವರೆಗೆ ನಾನು ನವಗ್ರಹಗಳಿಗೂ ಕೊಟ್ಟುಬಿಟ್ಟಿದ್ದೇನೆ. ಆಗ ಕೊರಂಗ್ರವಾಡಿ ಸೀತಾರಾಮಾಚಾರ್ಯರು ಭಾರಿ ಜ್ಯೋತಿಷಿಗಳವರು ಎಲ್ಲ ಕಲೆಕ್ಟ್ ಮಾಡಿದವರು. ಅವರಾಗ ಬಂದು ಹೇಳೋದು, ನನಗೆ ಸಿಗಲೇ ಇಲ್ಲ ಮಾರೆ, ನೀನು ಹುಡುಗಿ ಕೊಟ್ಟೆ ಅಂತ. ಎಷ್ಟೋ ಕಡೆ ಹುಡುಕ್ತಾ ಇದ್ದೆ ಅಂತ. ಗ್ರಹಗಳದ್ದು 12 ನಾಮಗಳು ಎಲ್ಲ ಹೊಸದಾಗಿ ಇದ್ದದ್ದೇ ತಂದು ಪುರಾಣಗಳಲ್ಲಿ ವೇದವ್ಯಾಸರು ಕೊಟ್ಟದಾಗೆ ಇದು ಆನಂದ ರಾಮಾಯಣದಲ್ಲಿ ಬಂದಿರತಕ್ಕಂತಹ ಅವನ 12 ನಾಮಗಳು. ಹನುಮಾನ್ ಅಂಜನಾಸುನು ವಾಯುಪುತ್ರೋ ಮಹಾಬಲಃ ಭೀಮೇಷ್ಟಃ ಫಲ್ಗುಣಸಖಃ. ಎಷ್ಟು ಜನರಿಗೆ ಇಲ್ಲಿ ಇದನ್ನು 12 ನಾಮ ಹೇಳ್ತಾರೆ, ಎಲ್ಲಿದ್ದೊಂದು ಗೊತ್ತಿಲ್ಲ, ಅದಕ್ಕೆ ಆನಂದ ರಾಮಾಯಣ ಹಾಕಿದ್ದು. ಪಿಂಗಾಕ್ಷ, ಪಿಂಗಾಕ್ಷ ಅಂದ್ರಲ್ಲಿ ಆಗ ಬಂದದ್ದು ಅಕ್ಷನ ಸಂಹಾರ ಮಾಡಿದವ ಅಂತ ಹೇಳಿಕೊಳ್ಳುವ ಚಿಂತನೆ ವಾಸ್ತವೇ ಅದು. ಅದರಂತೆ ಅಂದರೆ ಪಿಂಗ ಕಲರಿಗೆ ಕೆಂಪು ಬಣ್ಣಕ್ಕೆ ಅಕ್ಷನನ್ನು ಮಾಡಿ ಗುದ್ದಿ ಮಾಡಿದ ಅಂತ ಹಾಗೆಲ್ಲ ಸಂಹಾರ ಕಾರ್ಯಗಳನ್ನೇ ಹೇಳ್ತಕ್ಕ ಚಿಂತನೆಗಳವೆಲ್ಲ ಅವನ ವಿಶೇಷಗಳು. ಅಮಿತ ವಿಕ್ರಮ, ಅಮಿತನಾದ ವಿಷ್ಣುವಿನೆಡೆಗೆ ತನ್ನ ಹೆಜ್ಜೆಯನ್ನು ಹಾಕಿದವ ಅಂತ ಅರ್ಥ. ದೇವರೆಡೆಗೆ ಸಾಗುವ. ಉದಧಿಕ್ರಮಣಶ್ಚೈವ, ಸಮುದ್ರ ಹಾರಿದವ. ಸೀತಾ ಸಂದೇಶ ಆರಕಃ. ಲಕ್ಷ್ಮಣ ಪ್ರಾಣದಾತಾಶ ದಶಗ್ರೀವಸ್ಯ ದರ್ಪ. ದಶಗ್ರೀವನೇ ಸೊಕ್ಕು ಮುರಿದವ. ಒಂದಿನ ರಾವಣ ಎದುರಾಗಿದ್ದ, ಹನುಮಂತವನಿಗೆ ಗುದ್ದಿದ್ದ. ಅದು ಎಡಕೈಯಲ್ಲಿ ಗುದ್ದಿದ್ದು, ಅದು ಮೆಲ್ಲ ಗುದ್ದಿದ್ದಾನೆ. ಯಾಕೆಂದರೆ ಮತ್ತೆ ಸತ್ಯ ಹೋದರೆ ಮತ್ತೆ ರಾಮನಿಗೆ ಇಲ್ಲ ಆಗ್ತಾನೆ, ಅವನು ರಾಮನಲ್ಲಿ ಸಾಯಬೇಕು. ಹಾಗಾಗಿ ಮೆಲ್ಲ ಗುದ್ದಿದ್ದಕ್ಕೆ 10 ಬಾಯಿಯಲ್ಲಿಯೂ ನೆತ್ತರು ಕಕ್ಕಿದ್ದಾನೆ ರಾವಣ. ಆಗ ಹೇಳ್ತಾನೆ, ಆಗ್ಬೋದು ಮಾರಿ, ಇಷ್ಟುವರೆಗೆ ಇಂಥ ರೀತಿಯಲ್ಲಿ ಹೊಡೆದವರಿಲ್ಲ, ಜೋರಿದ್ದಿ ಅಂದ. ಅದು ಮೆಲ್ಲ ಹೊಡೆದದ್ದು ಗೊತ್ತಾಯ್ತಾ, ಅದು ಎಡಕೈಯಲ್ಲಿ ಗುದ್ದಿತ್ತು. ಮತ್ತು ಹೇಗೆ ಗೊತ್ತುಂಟ, ಸೀತೆಗೆ ನೀನು ಹೆದರಿಸಿದ್ಯಲ್ಲ, ಆವತ್ತು ನಾನು ಇದ್ದೆ ಅಲ್ಲಿ, ಅದನ್ನು ನೋಡಿದ್ಲೇ ಕೊಟ್ಟಿತ್ತು. ಸೀತಾ ಸಂತರ್ಜನ ಮಾಡಿದ್ದಕ್ಕೆ, ಅವನನ್ನು ಗದರಿಸಿದ್ದಕ್ಕೆ ಇದೊಂದು ನಿನಗೆ ಪೆಟ್ಟು ಅಂತ. ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಯ ಅಗ್ರ ಉತ್ತರಂ ಆದಾತು.